ರಾಜಕೀಯ ವರದಿಗಾರರು ಬಿಜೆಪಿಯ ಹಿರಿಯ ಮುಖಂಡರುಗಳನ್ನು ಬಿಜೆಪಿ ಸಂಘಟನಾತ್ಮಕವಾಗಿ ಹೊಸ ಟೀಮ್ ಕಟ್ಟೋದು ಯಾವಾಗ, ಏನಾದ್ರು ಬದಲಾವಣೆಗಳಿದೆಯಾ, ಏನು ಕೇಳಿದ್ರು ಅವ್ರು ಹೇಳ್ತಾ ಇದ್ದದ್ದು ಗೌರ್ಮೆಂಟ್ನಲ್ಲಿ ಏನಾಗುತ್ತೋ ನೋಡ್ಕೊಂಡು ಮಾಡ್ತೀವಿ, ಗೌರ್ಮೆಂಟ್ನಲ್ಲಿ ಏನಾಗುತ್ತೋ ನೋಡ್ಕೊಂಡು ಮಾಡ್ತೀವಿ. ಫೈನಲ್ ಆಯಿತು ಸರ್ ಗೌರ್ಮೆಂಟ್ನಲ್ಲಿ ಮೋಹನ್ ವಿಶ್ವ ಅವರೇ? ಅದು ನಿಮಗೆ ಎಲ್ಲಿಂದ ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ದಾರೆ ಆ ಥರ ಗೌರ್ಮೆಂಟಲ್ಲಿ ಏನಾಗುತ್ತೋ ನೋಡ್ಕೊಂಡು ಆಮೇಲೆ ಮಾಡ್ತೀವಿ ಅಂತ. ನಮ್ಮ ಸಂಬಂಧನೇ ಇಲ್ವಾ ನಿಮ್ಮ ಪಕ್ಷಕ್ಕೂ ಇದಕ್ಕೂ? ನಮ್ಮ ನಾಯಕರುಗಳು ಯಾರೋ ಅದು ಹೇಳಿಲ್ಲ. ಅದು ನೀವು ರಿಪೋರ್ಟ್ ಮಾಡ್ಕೋಬೋದು, ನೀವು ಮಾಡ್ಕೊಳ್ಳಿ. ಕ್ಯಾಮ್ರಾ ಹಿಡಿದ್ರೆ ಇಲ್ಲೂ ಇವತ್ತು ಒಬ್ರು ಕಾಂಗ್ರೆಸ್ನವ್ರು ಬಂದು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳೋದಿಲ್ಲ. ನೀವು ಇವತ್ತು ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದು ನಿನ್ನೆ 6.5 ತಾಸು ಕುತ್ಕೊಂಡು ನಾವು ರಾಜ್ಯಸಭೆಗೆ ಯಾರನ್ನ ಕಳಿಸ್ಬೇಕು ಅಂತ ಮಾತಾಡಿದೀವಿ ಅಂತಾನೆ ಹೇಳ್ತಾರೆ. ಚೇಂಜ್ ಆಗಿರೋ ಉದಾಹರಣೆಗಳು ನಾವು ನೋಡಿದೀವಿ. ಊಹಾಪೋಹಗಳು ಅವೆಲ್ಲ ಇರ್ಲಿ, ಕಥೆಗಳು ನೀವು ಹೇಳಿ. ಮಾಧ್ಯಮದವ್ರು ನಿಮ್ಗೊಂದು ಫ್ರೀಡಮ್ ಇದೆ, ನೀವು ಹೇಳ್ಬೋದು, ಇಲ್ಲ ಅಂತಲ್ಲ. ಆಗಲೇ ಪ್ರಶಾಂತ್ ಒಂದು ವಿಷಯ ಎತ್ತಿದ್ರು. ನೆಕ್ಸ್ಟ್ ಇವಾಗ 1.5-2 ವರ್ಷ ಏನು ಬಾಕಿ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅದರಲ್ಲಿ ಅವರು ಒಳ್ಳೆ ಆಡಳಿತ ಕೊಟ್ಟು ಮತ್ತೆ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ತೋರಿಸಿ ನಾಯಕರಾಗ್ತಾರೆ, ಆಗಬಹುದು, ಅವಕಾಶ ಇದೆ ಅಂತ ಹೇಳಿದ್ರು. ಬಟ್ ಈ 3 ವರ್ಷದ ಒಂದು ಮೆಸ್ನ ತೆಗೆದು ನೋಡಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕ್ರಿಯೇಟ್ ಮಾಡಿರೋದು ನೋಡಿದ್ರೆ ನಿಮ್ಗೆ 1.5-2 ವರ್ಷ ಅಲ್ಲ, ಇನ್ನು ಎಷ್ಟು ಜನರೇಷನ್ ಬೇಕೋ ಕ್ಲೀನಪ್ ಮಾಡೋದಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಸಿದ್ದರಾಮಯ್ಯವ್ರು ಮಾಡಿರೋಂಥ 10 ಲಕ್ಷ ಕೋಟಿ ಸಾಲ ಇರ್ಬೋದು, ಕರಪ್ಷನ್ ಆಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಅದು ಆಗೋದಿಲ್ಲ ಅಷ್ಟು ಬೇಗ. ನೀವು ಡಿ ಕೆ ಶಿವಕುಮಾರ್ ಆಯಿತು 3 ವರ್ಷದಲ್ಲಿ ಒಬ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಬೆಂಗಳೂರ ಉದಾಹರಣೆ ತಗೊಂಡ್ರೆ, ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಹತ್ತತ್ರ 25,000 ಎಕರೆ KIDB ಲ್ಯಾಂಡ್ ಅಕ್ವೈರ್ ಆಗಿರೋದು. ಏನಾಯ್ತು? ಅದು ಇವತ್ತು ಪರಿಸ್ಥಿತಿ ಏನಿದೆ ಯಾರಿಗೂ ಏನೋ ಗೊತ್ತಿಲ್ಲ. ಎಕ್ಸಿಸ್ಟಿಂಗ್ ಕೆಂಪೇಗೌಡ ಲೇಔಟ್, BSK 6 ಸ್ಟೇಜ್, ಅಂಜನಾಪುರ, ಶಿವರಾಮ್ ಕಾರಂತ್ ಲೇಔಟ್ಗಳಲ್ಲಿ ನಿಮಗೆ ಕುಡಿಯೋ ನೀರಿಲ್ಲ, ಸರಿಯಾಗಿ ರಸ್ತೆ ಇಲ್ಲ, ಕಾಡ್ಗಳಾದಂಗೆ ಆಗ್ಬಿಟ್ಟಿದಾವೆ. 2028ಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಹೆಲ್ಪ್ ಆಗೋದಲ್ಲ, ಚುನಾವಣೆಗೆ ಚರ್ಚೆ ಆಗದೆ ಅದು. ನಾವು ಇದನ್ನ ಒಂದು ವಾರ ಕುತ್ಕೊಂಡು ಚರ್ಚೆ ಮಾಡ್ಬೋದು ಅಷ್ಟೇ. ಅಷ್ಟು ಕೆಟ್ಟ ಆಡಳಿತ ಇತ್ತಾ? 66ಕ್ಕೆ ಬಂದಿತ್ತು ಅಲ್ಲ, ಕೆಟ್ಟ ಆಡಳಿತ ಇತ್ತು ಅಂತ ಬಿಂಬಿಸಿದ್ರು ಕಾಂಗ್ರೆಸ್ನವರು. ಅದನ್ನ ಅವರೇ ಒಪ್ಕೊಂಡ್ರು, ಸುಳ್ಳು ಹೇಳಿದ್ವಿ ಅಂತ. PCM ಕ್ಯಾಂಪೇನ್ ಸುಳ್ಳು ಅಂತ ಇದೆ, DK ಶಿವಕುಮಾರ್ ಒಪ್ಕೊಂಡಲ್ಲ, ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡಿದೆ ಅಂತ. ಒಬ್ಬ ಪತ್ರಕರ್ತನಾಗಿ, ಕರ್ನಾಟಕದ ಜನಸಾಮಾನ್ಯನಾಗಿ ನನ್ನದು ಕನಸಿದೆ ಇರೋದು ಆಡಳಿತ, ಭ್ರಷ್ಟಾಚಾರ, ಪ್ರಾಮಾಣಿಕತೆ, ಪ್ಯೂರ್ ಅಂಡ್ ಪ್ಯೂರ್ ಇದ್ರ ಮೇಲೆ ವೋಟಿಂಗ್ ಆಗಬೇಕು ಅಂತ. ಬಟ್ ಆಗೋದಿಲ್ವೇ? ಅಲ್ಲ, ನಾನು ಹೇಳಿದ್ 28ಕ್ಕೆ ನಡೆಯೋದೇ ಅದು, ನೋ ಡೌಟ್ ಅಬೌಟ್ ಇಟ್. ನಾನು ಹೇಳಿದ್ನಲ್ಲ, ನಾನು ಆಗ್ಲಿಂದ ಅಷ್ಟು ಉದಾಹರಣೆ ಕೊಟ್ಟೆ ನಿಮಗೆ. ಕೆಂಪೇಗೌಡ ಲೇಔಟ್, ಅಂಜನಾಪುರ 6 ಸ್ಟೇಜ್, ಶಿವರಾಮ್ ಕಾರಂತ್ ಲೇಔಟ್, ಅಲ್ಲಿ ಕಾರ್ಗಳಾಗೋಗಿದ್ದಾವೆ. ಅದು ಬಿಟ್ಟು ಎಕ್ಸ್ಟ್ರಾ ಇನ್ನೊಂದಷ್ಟು ಲ್ಯಾಂಡ್ ಅಕ್ವಿಸಿಷನ್ ಅಂತ ಕುಂಬಳಗೂಡು ಅಗ್ರ ಭಾಗದಲ್ಲಿ ತಂದಿದ್ದಾರೆ, BDN ಅವ್ರು ಮಾಡಬೇಕು ಅಂತ. ಅದ್ರ ಪಕ್ಕದಲ್ಲಿ ಇನ್ನೊಂದು KIDB ಅಂತ ತಂದಿದ್ದಾರೆ. ಕನಕಪುರ ರೈತರಿಗೆ ಏನ್ ಹೇಳಿದ್ರು, ನೀವು ಯಾರು ಮಾರಬೇಡ್ರಿ, ಚಿನ್ನದ ಬೆಲೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲೂ ರಿಯಲ್ ಎಸ್ಟೇಟು. ಬಿಡದಿ ಟೌನ್ಶಿಪ್, ಅಲ್ಲೂ ರಿಯಲ್ ಎಸ್ಟೇಟು. ಇಷ್ಟು ಬಿಟ್ಟು DK ಶಿವಕುಮಾರ್ ಇನ್ನೇನ್ ಆಯ್ತು, ಇದೆಲ್ಲವೂ ಸತ್ಯ ಅಂತಾನೆ ಹೇಳೋದಾದ್ರೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನಿಮ್ ಪಕ್ಷದಲ್ಲಿ ಏನ್, ಪಕ್ಷದಲ್ಲಿನ ಪ್ರಿಪರೇಷನ್ ಏನು? ಅದಕ್ಕೆ ಮಾಡ್ಲೇ ಇಲ್ಲ. ಅದೇ ನೀವ್ ಹೇಳೋ ರೀತಿ ಆ ಮಟ್ಟದ ಒಂದು ಒಕ್ಕಲಿಗರ ಜಾತಿ ಸಮೀಕರಣ, ಅದರಿಂದನೇ ಮಾತ್ರ ಚುನಾವಣೆ ಗೆಲ್ಲೋದಾಗಿದೆ. ಯಾಕೆ ಸ್ವಂತ ತಮ್ಮನ್ ಗೆಲ್ತಾರೆ ಅಂತ ಹೇಳಿದ್ವೇನ್ರಿ? ಯಾಕೆ ಗೆಲ್ಸ್ಕೊಳಕ್ಕಾಗಿಲ್ಲ? ಬೆಂಗಳೂರು ರೂರಲ್ BJP, ಮಂಡ್ಯ JDS, ಮೈಸೂರು BJP, ಇಡೀ 3 ಬೆಲ್ಟ್ NDA ಬಂತಲ್ಲ. ಹಾಗಾದ್ರೆ ಲೋಕಸಭೆ, ವಿಧಾನಸಭೆ ವೋಟಿಂಗ್ ಪ್ಯಾಟರ್ನ್ ಡಿಫರೆನ್ಸ್ ಎಷ್ಟು? 1 ವರ್ಷ ಆಗಿದ್ದು ಅಧಿಕಾರಕ್ಕೆ ಬಂದು. ಅವಾಗ ಒಕ್ಕಲಿಗರಿಗೆ ಆಗ 1 ವರ್ಷದಿಂದ ಇದ್ದು DK ಶಿವಕುಮಾರ್ ಮೇಲಿನ ಪ್ರೀತಿ 1 ವರ್ಷ ಕೊಟ್ಟಾಯ್ತಾ? 1 ವರ್ಷದ ಒಟ್ಟಾಯ್ತಾ? ನೀವ್ ಹೆಂಗ್ ವಿಧಾನಸಭೆಯಲ್ಲಿ ಸೋತ್ರಿ? ಬಾಂಬೆ ಕರ್ನಾಟಕದಲ್ಲಿ ವಾಶ್ ಔಟ್ ಆದ್ರಲ್ಲ, ಯಾಕಾದ್ರಿ? ಅಲ್ಲಪ್ಪ, ಅವಾಗಿಂದ ಒಕ್ಕಲಿಗರು ಓಟ್ ತೆಗೆದುಕೊಳ್ಳೋ ಪಾರ್ಟಿ ಅಲ್ವಾ? ನೀವು ಆ ಚರ್ಚೆ ತಂದೇ ಇಲ್ಲ. ನೀವು ತಂದಿ ಚರ್ಚೆ ಏನು? ನಾನು ಅದನ್ನೇ ಹೇಳ್ತೀನಿ. ನೀವು ತಂದಿ ಚರ್ಚೆ ಏನು? ಶಿವಕುಮಾರ್ ಚರ್ಚೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ವೋಟ್ ಬ್ಯಾಂಕ್ ಸಾಧ್ಯತೆಗಳ ಹತ್ರ ಹೇಳ್ತಿದೀವಿ ಅಷ್ಟೇ. ನಾನು ಹೇಳೋದು ಅದು ಸಾಧ್ಯತೆಗಳು ಅಷ್ಟೇ, ಅದು ಪ್ರಾಬಬಿಲಿಟಿ ಅಷ್ಟೇ. ಗೊತ್ತಾಯ್ತಲ್ಲ? 28 ಅಲ್ಲ, ನಾನು ಹೇಳೋದು ಇವ್ರು ಆಯ್ತು 3 ವರ್ಷದಲ್ಲಿ ಸಿದ್ದರಾಮಯ್ಯ ನೀವು ವಕ್ತಾರರಾಗಿ ಹೀಗೆ ಮಾತಾಡಬೇಕು ಅಥವಾ ನಿಮ್ಗೆ ನಿಜವಾಗ್ಲೂ ಮಾಹಿತಿ ಇಲ್ಲದೆ ಮಾತಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ನಿಮಿಷ ಆದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ BJPಯ ಸಂಘಟನೆ ಹೇಗಿರಬೇಕು, ಟೀಮ್ ಹೇಗಿರಬೇಕು, ಅಕಸ್ಮಾತ್ ಸಿದ್ದರಾಮಯ್ಯನವರು ಬದಲಾಗಿ DK ಶಿವಕುಮಾರ್ ಬಂದರೆ ಟೀಮ್ ಹೇಗಿರಬೇಕು, DK ಶಿವಕುಮಾರ್ ಬರದೆ ಒಬ್ಬ ದಲಿತ ಮುಖ್ಯಮಂತ್ರಿ ಆದರೆ ಟೀಮ್ ಹೆಂಗಿರಬೇಕು ಅನ್ನೋದರ ಬಗ್ಗೆ ಕರ್ನಾಟಕದ ರಾಜಕಾರಣವನ್ನು ತಿಳ್ಕೊಂಡವರಿಂದ ರಿಪೋರ್ಟ್ಗಳನ್ನು ನಿಮ್ಮ ವರಿಷ್ಠರು ತರಿಸ್ಕೊಂಡಿದ್ದಾರೆ ರೀ. ರಿಪೋರ್ಟ್ಗಳನ್ನು ತರಿಸ್ಕೊಂಡಿದ್ದಾರೆ. ಏನಾದ್ರೂ ಏನು ಮಾಡಬೇಕು? ಜಾತಿ ಸಮೀಕರಣ ಆಗಬಹುದು, ಎಕ್ಸಿಸ್ಟಿಂಗ್ ಸಿಚುವೇಶನ್ ಅನಲೈಸ್ ಮಾಡಬಹುದಾಗೋದು, ರೂಲಿಂಗ್ ಪಾರ್ಟಿದು ಅವರ ಒಳ ಜಗಳಗಳಾಗಬಹುದು. ಅದು 1 ಪಾರ್ಟ್ ಅಷ್ಟೇ. ನಿಮ್ಗೆ ಅದನ್ನೇ ಇಟ್ಕೊಂಡು ಚುನಾವಣೆಗೆ 28ರಲ್ಲಿ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ ಯಾರಿಗೂ. ನಾನು ಹೇಳಿದ್ನಲ್ಲ, 28ಕ್ಕೆ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆದ್ರೂ ಅಷ್ಟೇನೇನೆ, DK ಶಿವಕುಮಾರ್ ಹೊಸದಾಗಿ ಬಂದು ಕುತ್ಕೊಂಡ್ರು ಅಷ್ಟೇ, ಪರಮೇಶ್ವರ್ ಯಾರು ಬಂದು ಕುತ್ಕೊಂಡ್ರು ಅಷ್ಟೇ. ಚರ್ಚೆಗೆ ಬರೋದು ಈ ವಿಷಯಗಳೇ, ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಮತ್ತಿನ್ಯಾವುದು ಬರಲ್ಲ.
ಇವ್ರು ಮಾಡಿರುವಂತ ಮೆಸ್ ಇದೆ ಗೊತ್ತಾ? ಭ್ರಷ್ಟಾಚಾರ, ಯುವಕರಿಗಂತೂ ಅದು ಇನ್ನೂ ಮೂರ್ ತಿಂಗಳಿಗೂ ಗ್ಯಾರಂಟಿಗಳು ರಿವ್ಯೂ, ಮೂರ್ ತಿಂಗಳು ಗ್ಯಾರಂಟಿಗಳು ರಿವ್ಯೂ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು. ಒಂದು ಗೌರ್ಮೆಂಟ್ ಕಾಂಗ್ರೆಸ್ ಆಡಳಿತ ಕೆಟ್ಟದಾಗಿದೆ, ಆದ್ದರಿಂದ 2028ರಲ್ಲಿ ಇವ್ರು ಸೋಲ್ತಾರೆ. ಬಿಜೆಪಿ ಆಡಳಿತ ತುಂಬಾ ಚೆನ್ನಾಗಿತ್ತು, ಕೆಟ್ಟದಾಗಿ ಬಿಂಬಿಸಿದ್ರಿಂದ 2023ರಲ್ಲಿ ಅವ್ರು ಸೋತರು. ಅಲ್ಲ, ಅದನ್ನ ಅವರೇ ಒಪ್ಕೊಂಡಿದ್ದು ನಾನಲ್ಲ. ದಿಸ್ ಇಸ್ ದ ಲಾಜಿಕ್. ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದು ನಾನಲ್ಲ. ಹಾಗಂತ ನಾವು ಜನರ ತೀರ್ಪಿಗೆ ತಲೆ ಬಾಗ್ತೀವಪ್ಪ, EVM ಸರಿ ಇಲ್ಲ, ವೋಟ್ ಚೋರಿ ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ನಾವು ಮಾಡಿದ್ವಾ ಹಂಗೆ? ಇಲ್ಲ ತಾನೆ. ಚುನಾವಣೆ ಥೆರಾಟಿಕಲ್ ಅಂತ ಗೆಲ್ಲಕ್ಕಾಗಲ್ಲ. ವೋಟ್ ಚೋರಿ ಅನ್ನೋದು ವಿಚಾರ ಚರ್ಚೆ ಮಾಡಿದ್ಕೆ ತಾನೇ SIR ನ ತೀವ್ರ ಮಾಡಿರೋದು. ರಾಜಗೌಡ ನಿಮ್ಮ ಸಂಘಟನೆ ಬೇರೆ ಮಟ್ಟದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಚರ್ಚೆ ಆಗೋದು, ಈಗ ಡಿಸೈಡ್ ಆಗೋದು. ಅಲ್ಲ, ಖಂಡಿತವಾಗ್ಲೂ ಈಗ ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಆಯಿತು MP ಎಲೆಕ್ಷನಲ್ಲಿ ಅನ್ನೋದು ಈ ಸಾರಾಸಗಟಾಗಿ ಜನತೆಗೆ ಗೊತ್ತಾಗಿದೆ. ಆಮೇಲೆ ನಮ್ಮ ಸಂಘಟನೆಗಿಂತ ಹೆಚ್ಚಾಗಿ ಅವ್ರ ಫೇಲ್ಯೂರ್ಸ್ಗಳು ಏನು ಅನ್ನೋದು ಜನತೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲಘಟ್ಟದಲ್ಲಿ ಅವ್ರು ಕೇಳಿದ್ರು ಅಂತೇಳಿ ಇಲ್ಲಿವರೆಗೂ ಪಾಪ ಅಯ್ಯಪ್ಪನಿಗೆ ಒಂದ್ಸತಿ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಕ್ಕಲಿಗರು ಒಂದ್ಸತಿ ಕನ್ಸಾಲಿಡೇಟ್ ಆದರು. ಆಮೇಲೆ ಇವತ್ತು ಒಕ್ಕಲಿಗರನ್ನೇ ಒಕ್ಕಲೆಪ್ಸೋಂಥ ಕೆಲಸ ಮಾಡೋವಂಥ ಒಬ್ಬ ಮುಖ್ಯಮಂತ್ರಿನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗ್ತದೆ. ಮತ್ತು ಅಹಿಂದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವ್ರ ನಡೆ ಹೆಂಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿ ರಾಜಕಾರಣದಲ್ಲಿ ನಾವು ಚರ್ಚೆ ಮಾಡ್ದಂಗೆ ಬರೀ ಒಂದೇ ಜಾತಿ ವಿಚಾರ ಸಮೀಕರಣ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ಕೆಲವು ಸತಿ ಈಗ ತಮಿಳ್ನಾಡು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ರಾಜಕೀಯ ಚರ್ಚೆನೂ ಆಯಿತು, ಇನ್ನೊಂದು ಕಡೆ ಭ್ರಷ್ಟಾಚಾರದ ಚರ್ಚೆನೂ ಆಯಿತು, ಮತ್ತು ಇನ್ನೊಂದು ಕಡೆ ಈ ಆಡಳಿತ ವಿರೋಧಿ ಅಲೆ ಬಗ್ಗೆನೂ ಚರ್ಚೆ ಆಯಿತು. ಎಲ್ಲದರ ಮಧ್ಯೆ ವಿಜಯ್ ಈ ಮಟ್ಟಕ್ಕೆ ಒಂದು ಫ್ಲ್ಯಾಶ್ ಆಗಿ ಬರ್ತಾರೆ ಅಂತಲೂ ಯೋಚನೆ ಮಾಡಿರಲಿಲ್ಲ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ 3 ಸತಿ ಸೋತಿದ್ದಾರೆ ಅಂತ. ಅದನ್ನು ಕೆಲವು ಸತಿ ಪ್ಲಸ್ಸು ಕೂಡ ಆಗ್ಬೋದು, ಕೆಲವು ಸತಿ ಪ್ಲಸ್ ಮೈನಸ್ ಕೂಡ ಮುಖ್ಯಮಂತ್ರಿ, ಹೊಸ ಮಂತ್ರಿಮಂಡಲ ಆದ ತಕ್ಷಣ ಎಲೆಕ್ಷನ್ ಮೋಡಿಗೆ ಬಂದಂಗೆ ಆಗ್ಬಿಡುತ್ತಾ ಕರ್ನಾಟಕ? ಅದೇ ನನಗನ್ಸುತ್ತೆ ಹೊಸ ಮುಖ್ಯಮಂತ್ರಿ ಆಯ್ಕೆ ಸ್ವಲ್ಪ ಬೇಗ ನಡಿಬೋದು. ಹೊಸ ಮಂತ್ರಿಮಂಡಲ ಇಷ್ಟು ಬೇಗ ಆಗತ್ತೆ ಅಂತ ನನಗನ್ಸ್ತಾ ಇಲ್ಲ. ರಾಜ್ಯಸಭಾ ಚುನಾವಣೆ ಇದೆ, ಹೌದು, ವಿಧಾನ ಪರಿಷತ್ ಚುನಾವಣೆ ಇದೆ, ಒಂದಾಗಬಾರ್ದು. ಆಮೇಲೆ ಸಂಪುಟ ರಚನೆಗೆ ಹೋಗಿ ಒಂದು ಸಮಸ್ಯೆ ಅಲ್ಲ, ಹೊಸ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅನ್ನೋದು ಕೂಡ ಗೊಂದಲ ಇದೆ. ಇನ್ನು ಹೊಸ ಸಂಪುಟ, ಹೊಸ ಮುಖ್ಯಮಂತ್ರಿ ಯಾರೇ ಬಂದರೂ ಕೂಡ ತಿಕ್ಕಾಟಗಳು ತಕ್ಷಣಕ್ಕೆ ಮಾಯ ಆಗಿಬಿಡ್ತವೆ, ಇಲೆಕ್ಷನ್ ಮೋಡ್ಗೆ ಹೋಗ್ಬಿಡ್ತವೆ ಅಂತಕ್ಕಂಥದ್ದಲ್ಲ. ನೆಕ್ಸ್ಟ್ 6 months ವಿಲ್ ಬಿ ಕ್ರೂಷಿಯಲ್ ಫಾರ್ ಯಾರೇ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮುಂದಿನ 6 ತಿಂಗಳು ವೆರಿ ಕ್ರೂಷಿಯಲ್ ಅಂತ ಅನ್ಸುತ್ತೆ. ಆಡಳಿತ ಹೆಂಗೆ ಹೋಗುತ್ತೆ, ಏನಾಗುತ್ತೆ ಅದು ನೋಡಿಕೊಂಡು ನನಗನ್ಸುತ್ತೆ 2027 ಜನವರಿಗೆ ಏನೇ ಆದರೂ ಕೂಡ ಇಲೆಕ್ಷನ್ನ ಮೂಡ್ ಸೆಟ್ಟಿನ್ ಆಗುತ್ತೆ. ಕರೆಕ್ಟ್. ಹಾಗಾಗಿ ಮುಂದಿನ 1 ತಿಂಗಳು ಏನು ನಡೆಯುತ್ತೆ, ರಾಜ್ಯಸಭಾ ಚುನಾವಣೆಯಲ್ಲಿ ಇನ್ನೇನಾದರೂ ಸರ್ಪ್ರೈಸಸ್ಗಳಿವೆಯಾ? ಲೆಟ್ಸ್ ಸಿ. ಪಾಲಿಟಿಕ್ಸ್ನಲ್ಲಿ ಇವತ್ತೇ ಎಲ್ಲ ಕೂತು ಬರೀಲಿಕ್ಕೆ ಕ್ರಿಕೆಟ್ ಯಾವತ್ತೇನ್ ಬೇಕಾದ್ರೆ ಬದಲಾವಣೆ ಆಗ್ಬೋದು. 5ನೇ ಅಭ್ಯರ್ಥಿ ಕಣಕ್ಕೆ ಅಲ್ಲ, ಮಹಾರಾಷ್ಟ್ರನ್ ಕೂಡ ನಾವಿಲ್ಲಿ ಗಣನೆಗೆ ತಗೋಬೇಕಾಗ್ತದೆ. ಅಲ್ಲಿ ನಡೆದಂಥ ಘಟನೆ ಕೂಡ ಗಣನೆಗೆ ತಗೋಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಟೀಮ್ ಅಷ್ಟು ಸುಲಭವಾಗಿಲ್ಲ. ಅದನ್ನು ಯಾಕೆ ಯೋಚನೆ ಮಾಡಬಾರ್ದು ನಾವು? ಅಲ್ಲ ಅಜಿತ್, ಈಗ ಕಾಂಗ್ರೆಸ್ ನ ತಗೊಂಡ್ರೆ ಸಪೋಸ್ ಸಿದ್ದರಾಮಯ್ಯ ಇಳಿಸಿ DK ನ ತಂದು ಕೂಡಿಸಿದ್ರೆ ಗೋವಾದಲ್ಲಿ ಆಡಳಿತ ಇರುವಂತ 3 ರಾಜ್ಯಗಳಲ್ಲೂ ಅಷ್ಟೇ OBCಗಳು ಇಲ್ವೇ ಇಲ್ಲ CM ಆಗಿ. ಅದು ಹಿಮಾಚಲ್ ಪ್ರದೇಶ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು. ನೆಕ್ಸ್ಟ್ ಯಾವ ಗೋವಾದಲ್ಲಿ ಗೋವಾದಲ್ಲಿ ಮೆಜಾರಿಟಿ ಬಂದಂತ ಕಾಂಗ್ರೆಸ್ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.